ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲಿ ಹೇಗೆ ಪಿಗ್ಮೆಂಟೇಷನ್ನ ನಾವು ಕ್ಲಿಯರ್ ಮಾಡ್ಕೊಳ್ಬೋದು, ಮತ್ತು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ತುಂಬ ವರ್ಷದ ಪಿಂಪಲ್ಸ್ ಕಲೆಗಳು ಹಾಗೆ ಇದೆ, ಮತ್ತು ಅನ್ವಾಂಟೆಡ್ ಏರ್ಸ್ ಇದೆ, ಅನ್ನಿವನ್ ಸ್ಕಿನ್ ಟೋನ್ ಆಗಿದೆ, ಸ್ಕಿನ್ ಎಲ್ಲ ತುಂಬ ಟ್ಯಾನ್ ಆಗಿದೆ ಅಂತ ಹೇಳಿ ಯಾರೆಲ್ಲ ಸ್ಕಿನ್ ಪ್ರಾಬ್ಲಮ್ಸಿಂದ ಇದ್ದೀರಾ ಅವ್ರಿಗೆಲ್ಲ ಇದೊಂದು ಒಳ್ಳೆ ಓಮ್ ರೆಮಿಡಿ ಅಂತಾನೆ ಹೇಳ್ಬೋದು. ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಪಾರ್ಲರಲ್ಲಿ ಹೋಗಿ ಹೇಗೆ ನೀವು ಫೇಶಿಯಲ್ ಮಾಡಿಸ್ಕೊಂಡು ಬಂದಾಗ ಗ್ಲೋ ಇರುತ್ತೆ ಅದೇ ರೀತಿ ಗ್ಲೋನ ಕೊಡುತ್ತೆ. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ನಿಮ್ಮ ಪಿಗ್ಮೆಂಟೇಷನ್ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಇಲ್ಲಿ ನಾನು ಅಲೋವೆರಾ ಮತ್ತು ನೀಮ್ದು ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಈ ಅಲೋವೆರಾ ಅಥವಾ ನೀಮ್ದು ಪೀಲ್ ಆಫ್ ಮಾಸ್ಕ್ ಇಲ್ಲ ಅಂತಂದರೆ ನೀವು ಬೇಕಿದ್ದರೆ ಆರೆಂಜ್ ಪೀಲ್ ಆಫ್ ಮಾಸ್ಕ್ ಕೂಡ ಯೂಸ್ ಮಾಡ್ಬೋದು. ಇದು ನಿಮಗೆ ಎಲ್ಲ ಕಡೆ ಈಸಿಯಾಗಿ ಸಿಗುತ್ತೆ. ಸೊ ಇದನ್ನು ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಓವರಾಲ್ ಫೇಸ್ಗೆ ಅಪ್ಲೈ ಮಾಡೋದರಿಂದ ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬರೀ ಪಿಗ್ಮೆಂಟೆಡ್ ಏರಿಯಾ ಅಥವಾ ನಿಮಗೆ ಎಲ್ಲೆಲ್ಲಿ ಪಿಂಪಲ್ಸ್ ಮಾರ್ಕ್ಸ್ ಇದೆ ಅಥವಾ ಅನ್ನಿವನ್ ಸ್ಕಿನ್ ಟೋನ್ ಆಗಿದೆ ಅಥವಾ ಎಲ್ಲೆಲ್ಲ ನಿಮಗೆ ಅನ್ವಾಂಟೆಡ್ ಏರ್ಸ್ ಇದೆ ಅಲ್ಲಿಗೆ ಬೇಕಾದರೆ ನೀವು ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಓವರಾಲ್ ಫೇಸ್ಗೆ ಅಪ್ಲೈ ಮಾಡ್ತಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಕಾಫಿ ಪೌಡರ್ನ ಯೂಸ್ ಮಾಡ್ಬೋದು. ಸೊ ಬೆಸ್ಟ್ ಯಾವುದಂತಂದರೆ ಸ್ವಲ್ಪ ಫಿಲ್ಟರ್ ಕಾಫಿ ಪೌಡರ್ನ ಯೂಸ್ ಮಾಡಿ. ಅದು ಸ್ವಲ್ಪ ತರಿಯಾಗಿರೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ನೀವು ಯಾವುದೇ ಬ್ರ್ಯಾಂಡ್ ಪೀಲ್ ಆಫ್ ಮಾಸ್ಕ್ ಯೂಸ್ ಮಾಡ್ಬೋದು, ಮತ್ತು ಯಾವುದಾದ್ರೂ ಕಾಫಿ ಪೌಡರ್ನ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಿಮಗೆ ಎಷ್ಟು ಗ್ಲೋ ಇರುತ್ತೆ ಫೇಸಲ್ಲಿ ಅಂತಂದರೆ ನಿಮಗೆ ತುಂಬ ಕ್ಲಿಯರ್ ಸ್ಕಿನ್ ಸಿಗ್ತಾ ಬರುತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಜೇನುತುಪ್ಪನೂ ಅಷ್ಟೇ ನೀವು ಆದಷ್ಟು ಕ್ವಾಲಿಟಿ ಚೆನ್ನಾಗಿರೋದನ್ನು ಯೂಸ್ ಮಾಡಿ, ಪ್ಯೂರ್ ಜೇನುತುಪ್ಪನ ಯೂಸ್ ಮಾಡಿ. ಇಲ್ಲಿ ನಾನಿಲ್ಲಿ 3 ರಿಂದ 4 ಡ್ರಾಪ್ಸ್ ಅಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಸ್ಕಿನ್ನಿಗೆ ತುಂಬ ಶೈನಿಂಗ್ ಕೊಡುತ್ತೆ. ಸೊ ಈ ರೀತಿ ಮಾಸ್ಕ್ನ ನಾವು ಯೂಸ್ ಮಾಡೋದ್ರಿಂದ ಯಾರಿಗೆಲ್ಲ ಸ್ಕಿನ್ನು ಸ್ಯಾಗ್ ಆಗ್ತದೆ ಅಂದರೆ ತುಂಬ ಜೋತು ಬೀಳ್ತಾ ಇದೆ ಅವರಿಗೆಲ್ಲ ಇದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಇದು ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೂ ಒಂದು ನೀಟಾಗಿರೋ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಇದನ್ನು ನೀವು ರೆಗ್ಯುಲರಾಗಿ ಟ್ರೈ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಕೂಡ ತುಂಬ ಗ್ಲೋ ಆಗಿರುತ್ತೆ, ಮತ್ತು ನಿಮ್ಮ ಸ್ಕಿನ್ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಎಲ್ಲ ರೆಡಿ ಆಗಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಇದು ಒಂಥರ ನಿಮಗೆ ಕಾಫಿ ಮಾಸ್ಕ್ ಥರನೂ ವರ್ಕ್ ಆಗುತ್ತೆ. ನಿಮ್ಗೆ ಹೇಗೆ ನೀವು ಪಾರ್ಲರಲ್ಲಿ ಹೋಗಿ ನೀವು ಫೇಶಿಯಲ್ ಅಥವಾ ಬ್ಲೀಚ್ ಅಥವಾ ಏನಾದರೂ ಗೋಲ್ಡನ್ ಫೇಶಿಯಲ್ ಮಾಡಿಸ್ಕೊಂಡು ಬಂದಾಗ ಹೇಗೆ ರಿಸಲ್ಟ್ ಸಿಗುತ್ತೆ ನಿಮಗೆ ಅದೇ ರೀತಿ ರಿಸಲ್ಟ್ನ ಕೊಡುತ್ತೆ, ಮತ್ತು ಇನ್ಸ್ಟೆಂಟಾಗಿ ತುಂಬ ಗ್ಲೋ ಕೊಡುತ್ತೆ. ಮತ್ತು ಮುಖದಲ್ಲಿರುವಂಥ ಅನ್ನಿವನ್ ಸ್ಕಿನ್ ಟೋನು, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಅನ್ವಾಂಟೆಡ್ ಏರ್ಸ್ ಆಗಿರ್ಬೋದು ಎಲ್ಲದನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಪಿಗ್ಮೆಂಟೇಷನ್ಗಂತೂ ಇದು ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ನಮಗೆ ಆಲ್ಮೋಸ್ಟ್ ಏನು ಔಟರ್ ಲೇಯರ್ದು ಸ್ಕಿನ್ ಇರುತ್ತೆ ಅದು ಸ್ವಲ್ಪ ನೀಟಾಗಿ ಹೋಗ್ತಕ್ಕೆ ಶುರುವಾಗುತ್ತೆ. ಅದರಿಂದ ನಮಗೆ ಪಿಗ್ಮೆಂಟೇಷನ್ ಕ್ಲಿಯರ್ ಆಗ್ತಾ ಬರುತ್ತೆ. ನೋಡ್ಬೋದು ಇವಾಗ ನಾನು ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ತೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ. ನೀವು ಯಾವುದೇ ಫೇಸ್ ಪ್ಯಾಕ್ ಅಥವಾ ಯಾವುದೇ ಓಮ್ ರೆಮಿಡಿ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಂತರ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿಯಾದ ಇರಿಟೇಷನ್ ಆಗಿಲ್ಲ ಅಂದರೆ ನೀವು ಅದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೋದು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಯಾವುದೇ ವೀಡಿಯೋಸ್ ಕೂಡ ನಿಮಗೆ ಸ್ಕಿಪ್ ಆಗಲ್ಲ. ನೋಡಿ, ಈ ರೀತಿ ನಾವು ಫೇಸಿಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಮಗೆ ಅನ್ವಾಂಟೆಡ್ ಏರ್ಸ್ ಕೂಡ ರಿಮೂವ್ ಆಗುತ್ತೆ ಫೇಸಲ್ಲಿ. ಹಾಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕೂಡ ನಮಗೆ ಕ್ಲಿಯರ್ ಆಗುತ್ತೆ. ಇದನ್ನು ನೀವು 2 ಡೇಸ್ ಒನ್ಸ್ ಅಥವಾ ನಿಮಗೆ ತುಂಬ ಬೇಗ ರಿಸಲ್ಟ್ ಬೇಕಂದರೆ ಬೇಕಿದ್ರೆ ಡೈಲಿ ಕೂಡ ಹಾಕ್ಕೊಳ್ಬೋದು. ನೀವು ಈವ್ನಿಂಗ್ ಏನು ಇವಾಗ ಸಮ್ಮರ್ ಇರೋದ್ರಿಂದ ಹೊರಗಡೆ ಎಲ್ಲ ಓಡಾಡಿ ಸ್ಕಿನ್ ಟ್ಯಾನ್ ಆಗಿದ್ರೆ ಇದನ್ನು ನೀವು ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಫೇಸಿಗೆಲ್ಲ ಅಪ್ಲೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಫೇಸ್ ಎಲ್ಲ ಕಡೆನೂ ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಇದನ್ನು ಆದಷ್ಟು ನೀವು ಲೈಟ್ ಲೇಯರ್ನ ಹಾಕಿ, ಅಂದರೆ
ತುಂಬ ಓವರಾಗಿ 2 ಲೇಯರ್ 3 ಲೇಯರ್ ಹಾಕೋದ್ರಿಂದ ಅದು ಈಸಿಯಾಗಿ ಪೀಲ್ ಆಗಿಬಿಡುತ್ತೆ. ಆವಾಗ ನಿಮಗೆ ಯಾವುದೇ ರೀತಿಯಾದ ಅನ್ವಾಂಟೆಡ್ ಏರ್ಸ್ ಆಗಿರ್ಬೋದು, ಸ್ಕಿನ್ನಲ್ಲಿ ಏನು ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗಲ್ಲ. ಇದನ್ನು ಆಲ್ಮೋಸ್ಟ್ ನೀವು 1 ಲೇಯರ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ತಿನ್ ಲೇಯರ್ ಇರಬೇಕಿದು, ಆವಾಗ ನಮಗೆ ಈಸಿಯಾಗಿ ಎಲ್ಲ ರಿಮೂವ್ ಆಗುತ್ತೆ ನೀಟಾಗಿ. ನೋಡಿ, ಈ ರೀತಿ ಆಲ್ ಓವರ್ ದ ಫೇಸ್ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ನೀವು ಈ ಪ್ಯಾಕೆಲ್ಲ ಅಪ್ಲೈ ಮಾಡಬೇಕಾದ್ರೆ ಆದಷ್ಟು ನಿಮ್ಮ ಕೂದಲನ್ನೆಲ್ಲ ನೀಟಾಗಿ ಬಾಚಿಕೊಂಡು ನೀಟಾಗಿ ಹಿಂದೆ ಮಾಡಿಕೊಂಡು, ನಿಮ್ಗೆ ಯಾವುದಾದ್ರೂ ಬ್ಯಾಂಡ್ ಇದ್ದರೆ ಬ್ಯಾಂಡ್ ಕೂಡ ಅಪ್ಲೈ ಮಾಡಿಕೊಂಡು ಕೂದಲು ಬೀಳದೇ ಇರೋ ಹಾಗೆ ಮುಖದ ಮೇಲೆ ನೀವು ಇದನ್ನು ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಬೋದು. ಸೊ ಈ ರೀತಿ ನಾನು ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀವು ಥಿನ್ ಲೇಯರ್ ಹಾಕ್ಕೊಳ್ಳೋದ್ರಿಂದ ತುಂಬ ಬೇಗ ಡ್ರೈ ಆಗುತ್ತೆ ಮತ್ತು ನಮಗೆ ಪೀಲ್ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ. ಸೊ ಇವಾಗ ನಾನು ಇದನ್ನು ನೀಟಾಗಿ ಈ ರೀತಿ ಫುಲ್ ಫೇಸಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನೋಡಿ, ಎಲ್ಲನೂ ನಾನು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು 20 ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಇದು ಚೆನ್ನಾಗಿ ಡ್ರೈ ಆಗಬೇಕು. ಇದು ಯಾವ ರೀತಿ ಡ್ರೈ ಆಗಬೇಕಂತಂದರೆ ನಮಗೆ ಸ್ಕಿನ್ನ ಮುಟ್ಟಿದಾಗ ಯಾವುದೇ ರೀತಿಯಾದ ಅಂಟು ಆಗಬಾರ್ದು. ನೋಡಿ, ಈ ರೀತಿ ನೀಟಾಗಿ ಡ್ರೈ ಆಗಿರಬೇಕು. ಇವಾಗ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಯಾವುದೇ ರೀತಿಯಾದ ಅಂಟಿಸ್ತಾ ಇಲ್ಲ. ನೋಡಿ, ಇವಾಗ ನಾನು ಕೆಳಗಡೆ ಭಾಗದಿಂದ ಅದನ್ನು ಪೀಲ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಡ್ರೈ ಆಗಿದ್ದರೆ ಈ ರೀತಿ ಈಸಿಯಾಗಿ ನಾವು ಅದನ್ನು ಪೀಲ್ ಮಾಡ್ಬೋದು. ನೋಡಿ, ಈ ರೀತಿ ಪೀಲ್ ಮಾಡಿಕೊಂಡು ನೋಡ್ಬೋದು ನೀವು, ಈ ರೀತಿ ಪೀಲ್ ಮಾಡ್ಕೋಬೇಕು. ಇಲ್ಲಿ ನಮಗೆ ವೈಟ್ ಹೆಡ್ಸ್ ಆಗಿರ್ಬೋದು, ಅನ್ವಾಂಟೆಡ್ ಏರ್ಸ್ ಆಗಿರ್ಬೋದು ಎಲ್ಲ ಬರುತ್ತೆ ನೀಟಾಗಿ. ನೋಡ್ಬೋದು, ಈ ರೀತಿ ನಮಗೆ ಕ್ಲಿಯರ್ ಸ್ಕಿನ್ನ ಕೊಡೋದಕ್ಕೆ ಶುರುವಾಗುತ್ತೆ ಇದು. ಈ ರೀತಿ ಅನ್ವಾಂಟೆಡ್ ಏರ್ಸ್ ಕೂಡ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಇದರಿಂದ. ಸೊ ಈ ರೀತಿ ನಾವು ಥಿನ್ ಲೇಯರ್ ಹಾಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ರಿಮೂವ್ ಆಗುತ್ತೆ. ಥಿಕ್ ಲೇಯರ್ ಹಾಕ್ಕೊಂಡ್ರೆ ನಮಗೆ ಯಾವುದೇ ರೀತಿಯಾದ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಅಥವಾ ನಮಗೆ ಏನು ಓಪನ್ ಪೋರ್ಸ್ ಎಲ್ಲ ಇರುತ್ತೆ ಅದೆಲ್ಲ ಬರೋದಿಲ್ಲ. ಸೊ ಈ ರೀತಿ ಥಿನ್ ಲೇಯರ್ ಹಾಕೋದ್ರಿಂದ ನಮಗೆ ಸ್ಕಿನ್ನಲ್ಲಿರೋದೆಲ್ಲ ಅನ್ವಾಂಟೆಡ್ ಏರ್ಸ್ ಅವೆಲ್ಲ ಸ್ಟಿಕ್ ಆಗಿ ಈಸಿಯಾಗಿ ರಿಮೂವ್ ಆಗುತ್ತೆ ಫೇಸಿಂದ. ನೋಡ್ಬೋದು ಇವಾಗ ಸ್ಕಿನ್ ಎಷ್ಟು ಗ್ಲೋ ಆಗಿರುತ್ತೆ ಅಂತ ಹೇಳಿ. ನಮ್ಗೆ ಈವನ್ ಫೋರ್ ಹೆಡ್ಸ್ ಕೂಡ ಹೋಗುತ್ತೆ. ಫೋರ್ ಹೆಡ್ಸಲ್ಲಿ ಅನ್ವಾಂಟೆಡ್ ಏರ್ಸ್ ಇದ್ರೆ ಅದು ಕೂಡ ರಿಮೂವ್ ಆಗುತ್ತೆ. ಹಾಗೆ ನಮಗೆ ಏನು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ನೋಸ್ ಮೇಲೆ ಅದು ಕೂಡ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ನೋಡ್ಬೋದು ನೀವು ಫಸ್ಟ್ ಯೂಸಲ್ಲಿ ಸ್ಕಿನ್ ಎಷ್ಟು ಗ್ಲೋ ಇದೆ ಅಂತ ಹೇಳಿ. ಸೊ ಇವಾಗ ನಾನು ನಿಮಗೆ ನೋಡಿ ಈ ರೀತಿ ಎಲ್ಲ ರಿಮೂವ್ ಮಾಡ್ಕೊಂಡ್ಮೇಲೆ ಒಂದ್ಸಲ ನಾವು ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಪ್ಲೇನ್ ವಾಟರಲ್ಲಿ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡ್ರೆ ನೀವು ನೋಡ್ಬೋದು ಎಷ್ಟು ಗ್ಲೋ ಆಗಿದೆ, ಎಷ್ಟು ಕ್ಲಿಯರ್ ಸ್ಕಿನ್ ಇದೆ ಅಂತ ಹೇಳಿ.
ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ, ಹಾಗೆ ರಿಸಲ್ಟ್ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡ್ಬೋದು ಎಷ್ಟು ಗ್ಲೋ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು.